ಚಿಕ್ಕವರಿಗೆ ಹಾಯ್ ಹಲೋ ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಡ್ 7 ಗೈಸ್. ಕೆಲವೊಬ್ಬರು ಜೀವನ ಪರ್ಯಂತ ವೆಜಿಟೇರಿಯನ್ ಇರ್ತಾರೆ, ಇನ್ನು ಕೆಲವೊಬ್ಬರು ಜೀವನ ಪರ್ಯಂತ ನಾನ್ ವೆಜಿಟೇರಿಯನ್ ಇರ್ತಾರೆ. ಅದೇ ತರಹ ಕೆಲವೊಂದಿಷ್ಟು ಹಬ್ಬ ಹರಿದಿನಗಳು ಬಂದಾಗ, ಅಂದರೆ ನಾಳೆ ಇನ್ನೇನು ಹಬ್ಬ ಇದೆ ಅನ್ನೋವಾಗ ರಾತ್ರಿ 12 ಗಂಟೆಯವರೆಗೆ ಕಂಠಪೂರ್ತಿ ಕುಡಿದು ಆ್ಯಂಡ್ ಎಲ್ಲ ಚಿಕನ್ ಮಟನ್ ಮಾಂಸ ಏನೇನಿದೆ ಎಲ್ಲ ತಿನ್ಕೊಂಡ್ಬಿಡ್ತಾರೆ. ಆದರೆ ಹೇಗೆ ರಾತ್ರಿ 12 ಆಗುತ್ತೋ ಹಾಗೆ ಎಲ್ಲವನ್ನ ಬಿಟ್ಟು ತಮ್ಮ ಒಂದು ವ್ರತಗಳನ್ನು ಪಾಲನೆ ಮಾಡ್ತಾರೆ, ಅಂದರೆ ಈ ರಿಚುವಲ್ಸ್ ಎಲ್ಲ ಇದ್ದಾಗ. ಆ್ಯಂಡ್ ಅದೇ ಥರ ಇನ್ನು ಕೆಲವೊಬ್ಬರು ತಮ್ಮ ಒಂದು ಫ್ಯಾಮಿಲಿಯ ಪ್ರೆಷರ್, ಅಂದರೆ ಈ ಒಂದು ನಾನ್ ವೆಜ್ ತಿನ್ನುವ ಫ್ಯಾಮಿಲಿಗಳೇ ಇರ್ತವೆ, ವರ್ಷ ಪೂರ್ತಿ ಅವರು ನಾನ್ ವೆಜ್ ತಿಂತಿರ್ತಾರೆ. ಬಟ್ ಏನಂದರೆ ಕೆಲವೊಂದಿಷ್ಟು ಹಬ್ಬಗಳು, ಅಂದರೆ ಗಣಪತಿ ಹಬ್ಬ, ದೀಪಾವಳಿ, ಈ ಥರ ಎಲ್ಲ ಹಬ್ಬಗಳು ಬಂದಾಗ ಆ ದಿನದ ಮಾತ್ರಕ್ಕೆ ಅಲ್ಲಿ ಅವರು ಚಿಕನ್ ಮಟನ್ ತಿನ್ನೋದಿಲ್ಲ. ಆ್ಯಂಡ್ ಅದೇ ಥರ ಆ ಒಂದು ಫ್ಯಾಮಿಲಿಯ ಒತ್ತಡಕ್ಕೆ ಅಲ್ಲಿನ ಒಂದು ಮನುಷ್ಯರು, ಅಂದರೆ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮಕ್ಕಳೇನಿರ್ತಾರಲ್ಲ ಅವರು ಸಹ ತಿಂತಾ ಇರೋದಿಲ್ಲ. ಫ್ಯಾಮಿಲಿಯವರು ಎಲ್ಲಾದರೂ ಬೈದು ಬಿಟ್ರೆ ಅಂತ, ಅಂದರೆ ಫ್ಯಾಮಿಲಿಯ ಒತ್ತಡಕ್ಕೆ ನಾನ್ ವೆಜನ್ನು ಬಿಟ್ಟಿರ್ತಾರೆ, ಹೀಗೆ ಕೆಲವೊಂದು ದಿನಗಳು ಅಂತ. ಸೊ ಅದೇ ಥರ ಇವತ್ತಿನ ಒಂದು ಹಾರರ್ ವಿಡಿಯೋದಲ್ಲಿ ಬಲರಾಮ ಅನ್ನೋನಿದಾನಲ್ಲ, ಇವನು ಏನಂದರೆ ಇವರ ಫ್ಯಾಮಿಲಿಯಲ್ಲಿ ವರ್ಷ ಪೂರ್ತಿ ನಾನ್ ವೆಜ್ ತಿಂತಿರ್ತಾರೆ. ಬಟ್ ಏನಂದರೆ ಹೇಗೆ ಈ ಒಂದು ಗಣಪತಿ ಹಬ್ಬ ಬರುತ್ತದಲ್ಲೋ ಆವಾಗ ಅವ್ರು ಏನಂದರೆ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಿರ್ತಾರೆ ಈ ಒಂದು ಚಿಕನ್ ಮಟನನ್ನು ಬಿಡೋದು. ಸೊ ಅದೇ ತರಹ ಫ್ಯಾಮಿಲಿಯ ಒತ್ತಾಯಕ್ಕೆ ಮನೆದು ಬಲರಾಮ್ನು ಚಿಕನ್ ಮಟನ್ ತಿಂತಾ ಇರೋದಿಲ್ಲ. ಅಂದರೆ ಈ ಒಂದು 10 ದಿನಗಳವರೆಗೆ, ಈ ಒಂದು ಗಣಪತಿಯ ವಿಸರ್ಜನೆ ಆದ ತಕ್ಷಣವೇ ಅವನು ಚಿಕನ್ ಮಟನ್ ತಿನ್ನಲು ಸ್ಟಾರ್ಟ್ ಮಾಡ್ತಿರ್ತಾನೆ. ಬಟ್ ಇಲ್ಲಿ ಏನಂದರೆ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಬಲರಾಮ ಏನು ಮಾಡ್ತಾನೆ ಅಂದರೆ ನಾನ್ ವೆಜನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಇವಾಗ ನೋಡಿ, ಈ ಗಣಪತಿ ತಂದು ಕುಂದಿರಿಸ್ತಾರೆ. ಸೊ ನೈಟ್ 12 ಗಂಟೆಯಿಂದಾನೇ ಎಲ್ಲರೂ ಚಿಕನ್ ಮಟನ್ ಬಿಟ್ಬಿಟ್ಟಿರ್ತಾರೆ ಫ್ಯಾಮಿಲಿಯವರು. ಇವಾಗ ಇವ್ರು ಏನು ಮಾಡ್ತಿರ್ತಾರೆ ಅಂದರೆ ಗಣಪತಿಯನ್ನು ಕೂರಿಸ್ತಾರೆ ಆ್ಯಂಡ್ ತುಂಬ ಸ್ಟ್ರಿಕ್ಟ್ಲಿ ನೋಡಿ, ಕೆಲವೊಂದು ಮನೆಯಲ್ಲಿ ಏನಂದರೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ತಿಂತಿರ್ತಾರೆ. ಅದೇ ಥರ ಇವರ ಮನೆಯಲ್ಲಿ ಗಣಪತಿ ಕೂತ್ಕೊಂಡ್ರೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಯೂಸ್ ಮಾಡ್ತಾ ಇರೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಿರ್ತಾರೆ. ಸೊ ಹೀಗೆ ಒಂದೇ ದಿನ ಗಣಪತಿ ಕುಂದಿರುತ್ತವೆ ಆ್ಯಂಡ್ 1 2 3 4 5 ದಿನ ಆದ ತಕ್ಷಣ ಈ ಒಂದು ಬಲರಾಮಗೆ ಹೆವಿ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತದೆ. ನಾನು ಏನೇ ಆಗಲಿ ಇವತ್ತು ನಾನ್ ವೆಜ್ ತಿನ್ನಬೇಕು ಅಂತ. ಬಟ್ ತಿನ್ನೋ ಹಾಗಿಲ್ಲ, ಇನ್ನು 5 ದಿನ ಬ್ಯಾಲೆನ್ಸ್ ಇದೆ ಗಣಪತಿ ಹೋಗೋಕೆ, ಅಂದರೆ ವಿಸರ್ಜನೆ ಮಾಡೋದಕ್ಕೆ. ಸೊ ಹಾಗಾಗಿ ಇವನು ಮಧ್ಯಾಹ್ನದವರೆಗೆ ಹೇಗೋ ಕಂಟ್ರೋಲ್ ಮಾಡ್ತಾನೆ. ಆದರೆ ನೋಡಿ ಗೈಸ್, ನಾವು ಕೆಲವೊಂದು ವಿಷಯಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅವು ಕಂಟ್ರೋಲ್ ಆಗೋದಿಲ್ಲ. ನಾವು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವೋ ಅಷ್ಟು ಅದು ನಮಗೆ ಬೇಕನ್ನಿಸುತ್ತದೆ. ಸೊ ಅದೇ ಥರ ಇವನಿಗೆ ಏನಾಗುತ್ತದೆ ಅಂದರೆ ಮಧ್ಯಾಹ್ನದ ನಂತರ ಒಂಥರ ವಿಲವಿಲ ಒದ್ದಾಟ ಸ್ಟಾರ್ಟ್ ಆಗುತ್ತದೆ. ನಾನು ಏನೇ ಆದರೂ ಇವತ್ತು ತಿನ್ನಬೇಕು. ಒಂದು ಕಡೆ ಇವನ ಮನಸ್ಸು ಹೇಳುತ್ತೆ ಬೇಡ, ಫ್ಯಾಮಿಲಿಯವರು ತುಂಬಾ ನಂಬ್ತಾ ಇದ್ದಾರೆ ದೇವರನ್ನ, ಅಂದರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಫಾಲೋ ಮಾಡ್ತಾರೆ ಈ ಒಂದು ಗಣಪತಿ ಹಬ್ಬವನ್ನು. ಬಟ್ ಇವಾಗ ನಾನು ತಿಂದುಬಿಟ್ರೆ ಉಲ್ಟಾ ಆಗುತ್ತದೆ ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇದ್ರೆ, ಇನ್ನೊಂದು ಮನಸ್ಸು ಅನ್ನುತ್ತೆ ಏನು ನೀನು ತಿಂದುಬಿಟ್ರೆ ಫ್ಯಾಮಿಲಿಯವ್ರಿಗೆ ಗೊತ್ತೇ ಆಗುತ್ತಾ? ಗೊತ್ತಾಗೋದಿಲ್ಲ, ಹೇಗೋ ಕದ್ದು ಮುಚ್ಕೊಂಡು ತಿಂದ್ಬಿಡು ಅಂತ. ಸೊ ಈ ಥರದ ಒಂದು ಗೊಂದಲಮಯ ವಾತಾವರಣದಲ್ಲಿ ಅವನು ಇರ್ತಾನೆ. ಇದ್ದಾಗ ಅವನಿಗೆ ನೆನಪು ಬರೋದು ಅವರ ಒಂದು ಫ್ರೆಂಡ್ಸ್. ಸೊ ಅವನು ತನ್ನ ಒಂದು ಫ್ರೆಂಡ್ಗೆ ಸಂಜೆ 4 ಗಂಟೆಗೆ ಕಾಲ್ ಮಾಡ್ತಾನೆ. ಅಂದರೆ ಒಂದು 3-4 ಫ್ರೆಂಡ್ಸ್, ಏನು ತುಂಬ ಪರ್ಸ್ನಲ್ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆ ಕಾಲ್ ಮಾಡ್ತಾನೆ. ಹೇ ಮಚ್ಚ, ಹೀಗೆ ನನಗೆ ನಿಮಗೆ ಭೇಟಿ ಆಗೋದಿದೆ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತ ಅಂದಾಗ ಅವರು ಒಂದು ಕಡೆ ಇವನನ್ನು ಕರೀತಾರೆ. ಸೊ ಇವಾಗ ಇವರು ಫ್ರೆಂಡ್ಸ್ ಮತ್ತು ಇವನು ಹೋಗಿರ್ತಾರೆ, ಒಂದು ಕಾರ್ ತಗೊಂಡು. ಹೋಗಿದ ತಕ್ಷಣವೇ ಒಂದು ಪಾರ್ಕಲ್ಲಿ ಕೂತ್ಕೋತಾರೆ. ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇವನಂತಾನೆ, ನೋಡಿ ಗಾಯ್ಸ್, ನನಗೆ ತುಂಬ ನಾನ್ ವೆಜ್ ತಿನ್ಬೇಕಂತ ಅನಿಸ್ತಾ ಇದೆ, ತುಂಬಾ ಕ್ರೇವಿಂಗ್ ಆಗ್ತಾ ಇದೆ. ಸೊ ನಡ್ರಿ ನಮ್ಮ ಫೇವ್ರೇಟ್ ಏನಿದೆಯಲ್ಲ ರೆಸ್ಟೋರೆಂಟ್, ಅಲ್ಲಿಗೆ ಹೋಗಿ ನಾವು ನಾನ್ ವೆಜ್ ತಿನ್ಕೊಂಡು ಬರೋಣ ಅಂತ ಅಂತಾನೆ. ಅಂದಾಗ ಅವರ ಫ್ರೆಂಡ್ಸ್ ಅಂತಾರೆ, ಇಲ್ಲ, ಇನ್ನು 5 ದಿನ ಉಳಿದಿದೆ ನೋಡಿ, ಇಷ್ಟು ದಿನ ನಾವು ಇದ್ದಿದ್ದೀವಿ ಅಂತ, 1 ರಿಂದ 5 ದಿನ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು 5 ದಿನ ಇದು ಬಿಟ್ಟರೆ ಮುಗದೆ ಹೋಯ್ತಲ್ಲ ಗಣಪತಿ ಬಪ್ಪ, ಅದು ನಾವು ನಿಷ್ಠೆಯಿಂದ ಭಕ್ತಿಯನ್ನು ಮತ್ತು ಪೂಜೆಯನ್ನು ಮಾಡಬೇಕಾಗಿರ್ತದೆ. ಸೊ ಇನ್ನು 5 ದಿನ ತಡ್ಕೊಂಬಚ್ಚ ಅಂತ ಹೇಳ್ತಾರೆ ಅವರು. ಇವನು ಆಯಿತು ಅಂತ ಅವ್ರ ಮಾತಿಗೆ ಮನೆಯನ್ನು ಹಾಕಿ ಇವನು ಆಯಿತು ಅಂತ ಒಪ್ಕೊಂಡ್ಬಿಡ್ತಾನೆ. ಹೀಗೆ ಇವಾಗ ಇವನು ತನ್ನ ಕಾರ್ನ ತಗೊಂಡು ಇವನು ಮನೆ ಕಡೆ ಬರ್ತಿರ್ತಾನೆ. ಇವಾಗ ಸಂಜೆ ಒಂದು 6-7 ಆಗಿರುತ್ತದೆ ಗೈಸ್. ಸೊ ಇವನು ಹೀಗೆ ಬರ್ತಿರ್ಬೇಕಾದ್ರೆ ಇವನ ಏರಿಯಾದಲ್ಲಿ ಒಂದು ಅಂಗಡಿ ಇರುತ್ತದೆ, ಈ ಒಂದು ನಾನ್ ವೆಜ್ ಶಾಪ್.
ಸೊ ಇವನಿಗೆ ಆ ಒಂದು ಸ್ಮೆಲ್ ಬಡ್ದ್ಬಿಡ್ತದೆ, ರಪ್ ಅಂತ. ಇವನ್ ಕಾರ್ನಲ್ಲಿ ಕೂತಿದ್ದಾನೆ, ರಪ್ ಅಂತ ಆ ಒಂದು ಸೌಂಡ್ ಬಂದು ಬಡ್ದಾಗ, ಅಂದ್ರೆ ಆ ಒಂದು ಸ್ಮೆಲ್ ಬಂದು ಬಡ್ದಾಗ ಇವನಿಗೆ ಮತ್ತೆ ಆ ಒಂದು ಕ್ರೇವಿಂಗ್ ಎದ್ಕೊಂಡ್ ಬಿಡುತ್ತದೆ ಮನಸ್ಸಿನಲ್ಲಿ. ಒಂಥರ ವಿಲ 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 ಗಾಯ್ಸ್, ಅದು ಹೇಳೋಕ್ಕಾಗೋದಿಲ್ಲ ಗಾಯ್ಸ್, ಅದು ಯಾವ ತರ ಇರುತ್ತದೆ ಅಂತ. ನಾವೇನೋ ಒಂದು ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಬಟ್ ಆಗ್ತಾ ಇರೋದಿಲ್ಲ ನೋಡಿ. ಸೊ ಅದೇ ತರ, ಫಾರ್ ಎಕ್ಸಾಂಪಲ್ ಈ ಒಂದು ಮಾಸ್ಟರ್ಬೇಷನ್ ಸಹ ಅದೇ ತರ ನೋಡಿ, ಹೇಗೆ ಕ್ರೇವಿಂಗ್ ಆಗ್ತಾ ಇರುತ್ತೆ ನೋಡಿ ಒಂದು ಮನುಷ್ಯನ್ಗೆ. ಸೊ ಅದೇ ತರ ಇಲ್ಲಿ ಆಗ್ತಾ ಇದೆ ಇವನಿಗೆ, ಹೇಗಾದ್ರೂ ಮಾಡಿ ನಾನು ನಾನ್ ವೆಜ್ ತಿನ್ಬೇಕಂತ. ಸೊ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅಂದ್ರೆ ಗಂಡು ಮಕ್ಕಳಿಗೆ ಈಸಿಲಿ ಗೊತ್ತಾಗುತ್ತದೆ. ಸೊ ಹಾಗಾಗಿ ಇವನು ಏನ್ ಮಾಡ್ತಾನೆ ಅಂದ್ರೆ, ಆ ಒಂದು ಶಾಪ್ಗೆ ಹೋಗ್ತಾನೆ. ಶಾಪ್ಗೆ ಹೋಗಿ ಅಲ್ಲಿ ಕೂತ್ಕೋತಾನೆ ಇವನು. ಆ ಒಂದು ಶಾಪ್ ಏನ್ ರೆಸ್ಟೋರೆಂಟ್ ಏನೋ ಇರುತ್ತದೆ ಅದು, ಅಲ್ಲಿ ಕೂತ್ಕೋತಾನೆ. ಕೂತ್ಕೊಂಡಾಗ ಇವನಿಗೆ ಅನ್ಸುತ್ತದೆ, ನಾನು ಏನಾದ್ರೂ ಇಲ್ಲಿ ಕೂತ್ಕೊಂಡು ತಿಂದ್ಬಿಟ್ರೆ ಫ್ಯಾಮಿಲಿಯವರು ಯಾರಾದ್ರೂ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತದೆ, ನನ್ನನ್ನ ಮನೆಗೆ ಸೇರಿಸೋದಿಲ್ಲ. ಸೊ ಇವನು ಕ್ಯಾಶುವಲಿ, ಅಂದ್ರೆ ಇವನು ನಾಸ್ತಿಕ ಗೈಸ್, ದೇವರನ್ನು ನಂಬೋದಿಲ್ಲ, ದೆವ್ವವನ್ನು ನಂಬೋದಿಲ್ಲ. ಸೊ ಆಯ್ತು ಅಂತ ಇವನು ತಿನ್ಬೇಕು. ಬಟ್ ಏನಂದ್ರೆ ಅಲ್ಲಿ ಇವನಿಗೆ ಸ್ವಲ್ಪ ಹೆದರಿಕೆ, ಭಯ ಎಲ್ಲ ಬರುತ್ತದೆ. ಸೊ ಹಾಗಾಗಿ ಇವನು ಪಾರ್ಸಲ್ನ ತಗೋತಾನೆ. ಪಾರ್ಸಲ್ ತಗೊಂಡು ಕಾರ್ನಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಾನೆ, ಎಲ್ಲಿ ಹೋಗೋದು ಅಂತ ಅಂದಾಗ ಇವನಿಗೆ ನೆನಪು ಬರೋದು ಊರು ಹೊರಗಡೆ, ಅಂದ್ರೆ ಸ್ವಲ್ಪ ದೂರದಲ್ಲಿ ಒಂದು 4-5 ಕಿಲೋಮೀಟರ್ ಬಿಟ್ಟು ಒಂದು ಸೈಲೆಂಟ್ ರೋಡ್ ಇದೆ. ಆ ಖಾಲಿ ಜಾಗದಲ್ಲಿ ಯಾರೂ ಸುತ್ತಾಡೋದಿಲ್ಲ. ಸೊ ಅಲ್ಲಿ ನಾನು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಇವನು ಪಾರ್ಸಲ್ ತಗೊಂಡು ತನ್ನ ಕಾರ್ನಲ್ಲಿ ಹೋಗ್ತಾನೆ ಗೈಸ್. ಅಲ್ಲಿಗೆ ಹೋಗಿ ಇವನು ಅಲ್ಲೇ ಒಂದು ಹುಣಸೆ ಮರ ಗೈಸ್, ಆ ಹುಣಸೆ ಮರದ ಕೆಳಗಡೆ ಇವನು ಕೂತ್ಕೊಂಡು ಆ ಮೂಳೆ ಪೀಸ್ ಚಿಕನ್ ಎಲ್ಲ ತಿಂತಾನೆ. ತಿಂದು ತಿಂದು ರಾತ್ರಿ ಇವಾಗ ನೋಡಿ 7-8 ಗಂಟೆ ಆಗ್ಬಿಟ್ಟಿರ್ತದೆ, ಹಾಗೆ ಕತ್ಲೆ ಆಗಿರುತ್ತದೆ. ಸೊ ತಿಂತಾನೆ, ತಿಂದು 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 ಆ ಒಂದು ಉಳಿದಿರ್ತಕ್ಕಂಥ ಪೀಸಸ್ನ ಎಲ್ಲ ಪ್ಯಾಕ್ ಮಾಡ್ತಾನೆ ಇವನು. ಹೀಗೆ ಹೀಗೆ ಕಟ್ತಾನೆ. ಕಟ್ಟಿ ಪ್ಯಾಕ್ ಮಾಡಿ ಇವಾಗ ಏನಂದ್ರೆ ಆ ಒಂದು ಚೀಲವನ್ನ, ಏನಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇದೆಯಲ್ಲ, ಅದನ್ನ ಹೀಗೆ ಚಕ್ ಅಂತ ಎಸೆದು ಬಿಡ್ತಾನೆ ಆ ಒಂದು ಹುಣಸೆ ಮರಕ್ಕೆ. ಸೊ ಇವನು ಎಸೆದು ಹೀಗೆ ಇವಾಗ ಅಲ್ಲೇ ಮುಂದ್ಗಡೆ ನಿಂತಿರ್ಸಿರ್ತಕ್ಕಂಥ ಒಂದು ಕಾರ್ ಡೋರ್ನ ಓಪನ್ ಮಾಡ್ತಾನೆ. ಅಷ್ಟರಲ್ಲಿ ಚಕ್ ಅಂತ ಮತ್ತೆ ಆ ಒಂದು ಚೀಲ ಇವನ್ ಕಾಲಿಗೆ ಬಂದು ಬಿದ್ದ್ಬಿಡುತ್ತದೆ. ಸೊ ಇವನು ಅತ್ತ ಕಡೆ ಮರದ ಕಡೆ ನೋಡ್ತಾನೆ. ಇವನು ಏನಿದು, ಓ ಮೋಸ್ಟ್ಲಿ ಯಾರೋ ನಾನು ಚಿಕನ್ ತಿನ್ನೋದನ್ನ ನೋಡಿದ್ದೀನಿ, ಅಂಡ್ ನಾನು ಈ ಒಂದು ಕ್ಯಾರಿ ಬ್ಯಾಗ್ನ ಅಲ್ಲಿ ಎಸೆದಿರೋದು ಇವ್ರಿಗೆ ಯಾರಿಗೋ ಇಷ್ಟ ಆಗಿಲ್ಲ. ಸೊ ಅವರು ರಿಟರ್ನ್ ಎಸೆದಿದ್ದಾರೆ ಅಂತ ಇವನು, ಏ ಯಾರದು, ಯಾರ ಕ್ಯಾರಿ ಬ್ಯಾಗ್ನ ಹೀಗೆ ಒಗೆದಿದ್ ನನ್ನ ಕಾಲಿಗೆ ಅಂತ ಅಂತಾನೆ. ಬಟ್ ಅತ್ತ ಕಡೆಯಿಂದ ಗೈಸ್ ಯಾವುದೇ ಸೌಂಡ್ ಇಲ್ಲ, ಏನೂ ಇಲ್ಲ. ಸೊ ಆಯ್ತು ಅಂತ ಇವನು ಈ ಸತಿ ಬೇಕಂತಲೇನೆ ಯಾರಂತ ನೋಡ್ಬೇಕಂತಾನೆ ಇವನು ಮತ್ತೆ ಆ ಒಂದು ಕ್ಯಾರಿ ಬ್ಯಾಗ್ನ ಎತ್ಕೋತಾನೆ. ಆ ಒಂದು ಮೂಳೆಗಳಿರ್ತಕ್ಕಂಥ ಪೀಸನ್ನ ಮತ್ತೆ ಆ ಒಂದು ಹುಣಸೆ ಮರಕ್ಕೆ ಒಕಾಡ್ತಾನೆ ಗೈಸ್, ಜೋರಾಗಿ ಒಕಾಡ್ದಾಗ ಇವನ್ ಹೇಗೆ ಒಕಾಟಿದಾನಲ್ಲ, ಅದೇ ಫೋರ್ಸ್ಗೆ ಬಂದು ಮತ್ತೆ ಕಾಲ್ ಕಡೆ ಬಿದ್ದ್ಬಿಡುತ್ತೆ ಠಕ್ ಅಂತ. ಬಂದಾಗ ಇವನು ಮತ್ತೆ ಅದನ್ನ ಎತ್ಕೋತಾನೆ. ಎತ್ಕೊಂಡು ಇವಾಗ ಇವನು ಏನ್ ಮಾಡ್ತಾನೆ ಅಂದ್ರೆ, ಯೋ ಯಾರು ಇದನ್ನ ಒಕಾಟಿದ್ದು, ದಮ್ ಇದ್ರೆ ಮುಂದ್ಗಡೆ ಬನ್ನಿ, ಆ ಹಿಂದ್ಗಡೆ ಮರದಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇದೀರಲ್ಲ, ಒಕಾಡ್ತಾ ಇದೀರಲ್ಲ, ನೀವು ಗಂಡ್ ಮಕ್ಳ ಅಂತ ಹಾಗೆ ಹೀಗೆ ಅಕ್ಕನ್ ಅಮ್ಮನ್ ಎಲ್ಲ ಬೈತಾನೆ ಗೈಸ್ ಸಿಟ್ನಲ್ಲಿ. ಬೈದು ಅವನಂತಾನೆ, ನಾನು ಈ ಸತೆ ಮತ್ತೆ ಒಕಾಡ್ತೀನಿ, ದಮ್ ಇದ್ರೆ ಮುಂದ್ಗಡೆ ಬಂದು ಒಕಾಟಿ, ಆಮೇಲೆ ನಾನು ತೋರಿಸ್ತೀನಿ ನಾನು ಏನ್ ಮಾಡಬಹುದು ಅಂತ ಅಂದು ಮತ್ತೆ ಆ ಒಂದು ಪೀಸ್ ತಗೋತಾನೆ. ತಗೊಂಡು ಫುಲ್ ಸ್ಪೀಡ್ ನಲ್ಲಿ ಒಕಾಡ್ತಾನೆ ಗೈಸ್. ಸೊ ಹೋಗುತ್ತೆ ಆ ಒಂದು ಮರದಲ್ಲಿ ಆ ಒಂದು ಪೀಸಸ್ ಎಲ್ಲ. ಹೋದ ತಕ್ಷಣ ಇವಾಗ ಇವನು ಮತ್ತೆ ನಿಂತ್ಕೊಂಡು ನೋಡ್ತಾನೆ ಏನಾದ್ರೂ ಬರುತ್ತಾ ಅಂತ. ಸೊ ಈ ಸತಿ ಏನು ಬರೋದಿಲ್ಲ ಗೈಸ್, ರಿಟರ್ನ್ ಆ ಬ್ಯಾಗ್ ಬರೋದಿಲ್ಲ. ಸೊ ಆಯ್ತು, ಇಷ್ಟೆಲ್ಲ ಆಯ್ತು. ಇವಾಗ ಮೋಸ್ಟ್ಲಿ ಇವರು ಹೆದರಿದ್ದಾರೆ ಅಂತ. ಸೊ ಇಷ್ಟೆಲ್ಲ ಆಯ್ತು. ಹಾಗೆ ದಾರಿಗೆ ಬರ್ಬೇಕು ನೀವು, ನೋಡಿ ಈಗ ಹೇಗೆ ಕ್ಯಾರಿ ಬ್ಯಾಗ್ ಹೋಗಾಟ್ಲಿಲ್ಲ, ಮಕ್ಕಳ ನಾಟಕ ಮಾಡ್ತೀರಾ ನೀವೆಲ್ಲ ಅಂತ ಅಂದು ಇವನು ಸೊ ಆ ಒಂದು ತನ್ನ ಕಿಶೆಯಲ್ಲಿ ಇರ್ತಕ್ಕಂಥ ಮೊಬೈಲ್ ತೆಗಿತಾನೆ. ಮೊಬೈಲ್ ತೆಗೆದು ಟೈಮ್ ನೋಡ್ತಾನೆ. ಟೈಮ್ ನೋಡಿ ಮುಂದೆ ನೋಡ್ಬೇಕಾದ್ರೆ ಥಡ್ ಅಂತ ಒಂದು ಹೆಣ್ಮಗಳು ಗಾಯ. ಆಕೆಯ ಮುಖ ತುಂಬಾ ಕುರೂಪ ವಿಲಕ್ಷಣವಾಗಿದೆ, ಅಂದ್ರೆ ಫುಲ್ ಖರಾಬಾಗಿ ಕಾಣ್ತಾ ಇದೆ, ಕೆಟ್ಟಿರ್ತಕ್ಕಂಥ ಮುಖ. ಅವಳು ಇವನು ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇವನು ಅದನ್ನ ನೋಡ್ದವನೇ ಆ ಒಂದು ಕಾರ್ನಲ್ಲಿ ಹೊಕ್ಕೊಂಡ್ಬಿಡ್ತಾನೆ. ಆ ಒಂದು ಡೋರ್ ಓಪನ್ ಮಾಡಿ ಕೂತ್ಕೊಂಡ್ಬಿಡ್ತಾನೆ ಇವನು. ಕೂತ್ಕೊಂಡವನೇ ಡೋರ್ ಲಾಕ್ ಮಾಡ್ತಾನೆ. ಡೋರ್ ಲಾಕ್ ಆನ್ ಮಾಡಿ ಆ ಒಂದು ಕಾರ್ನ ಸ್ಟಾರ್ಟ್ ಮಾಡಲು ಇಗ್ನಿಷನ್ ಹತ್ರ ಈ ತರ ಮಾಡ್ತಾನೆ. ಬಟ್ ಇಗ್ನಿಷನ್ ನಲ್ಲಿ ಕಾರ್ ಕೀನೇ ಇಲ್ಲ ಗಾಯ್ಸ್. ಇವನು ಒಂದ್ ಕ್ಷಣ ಸೈಲೆಂಟ್ ಆಗ್ಬಿಡ್ತಾನೆ. ಥಿಂಕ್ ಮಾಡ್ತಾನೆ ಇವನು, ನನ್ನ ಕಾರ್ ಕೀ ಎಲ್ಲಿ ಬಿಟ್ಟೆ, ನನ್ನ ಕಾರ್ ಕೀ ಎಲ್ಲಿ ಬಿಟ್ಟೆ ಅಂತ ಕಾರ್ ತುಂಬಾ ಹುಡುಕ್ತಾನೆ. ಹುಡುಕ್ತಿರ್ಬೇಕಾದ್ರೆ ಇವನಿಗೆ ನೆನಪು ಬರುತ್ತೆ, ಓಹೋ ನಾನು ಮೊಬೈಲ್ ತೆಗೆದು ಟೈಮ್ ನೋಡ್ತಿರ್ಬೇಕಾದ್ರೆ ಕಾರ್ ಕೀ ಕಿಸೆಯಿಂದ ಕೆಳಗ್ ಬಿದ್ದು ಬಿಟ್ಟಿದೆ ಅಂತ ಇವನು ಆ ಒಂದು ಕಾರ್ನ ಡೋರ್ ಇರುತ್ತಲ್ಲ, ಗ್ಲಾಸ್ನಿಂದ ಹೀಗೆ ಇಣುಕಿ ನೋಡಿದ್ರೆ ಕಾರ್ ಕೀ ಮುಂದ್ಗಡೆನೆ ಬಿದ್ದಿದೆ. ಬಟ್ ಗಾಯ್ಸ್ ಇವನು ಕೆಳಗಿಳಿದು ಹೋಗೋ ಹಾಗಿಲ್ಲ. ಹೊರಗಡೆ ಆ ಒಂದು ವಿಚಿತ್ರ ವಿಲಕ್ಷಣ ಮಹಿಳೆ ನಿಂತಿದ್ದಾಳೆ, ಅಂದ್ರೆ ಒಬ್ಬ ಹೆಣ್ಮಗಳು ನಿಂತಿದ್ದಾಳೆ. ಆಕೆಯ ಮುಖ ತುಂಬಾ ಕುರೂಪ ರಾಕ್ಷಸೀಯವಾಗಿದೆ ಗಾಯ್ಸ್.
ಸೊ ಇವನು ಹೆದರ್ಕೊಂಡ್ಬಿಡ್ತಾನೆ, ಏನ್ ಮಾಡೋದು, ಇರೋದೇ ಒಂದೇ ಚಾನ್ಸ್ ಇಲ್ಲಿಂದ ಓಡ್ ಹೋಗೋಕೆ, ಬಟ್ ಈ ತರ ಆಯ್ತಲ್ಲ ಅಂತ ಇವನು ತುಂಬಾ ಹೆದರಿರ್ತಾನೆ. ಹೀಗೆ ಕೂತ್ಕೊಂಡು ಥಿಂಕ್ ಮಾಡ್ತಿರ್ತಾನೆ, ಏನ್ ಮಾಡೋದು ಅಂತ. ಅಕ್ಕಪಕ್ಕ ತುಂಬಾ ಕತ್ತಲೆ ಇದೆ. ಅಂಡ್ ಅಷ್ಟರಲ್ಲಿ ಏನಾಗುತ್ತದೆ ಅಂದ್ರೆ ಗಾಯ್ಸ್, ದಡ್ ಅಂತ ಇವನು ಒಂದು ತಲೆ ಮೇಲೆ, ಅಂದ್ರೆ ತಲೆ ಮೇಲೆಲ್ಲ, ಈ ಕಾರ್ ಮೇಲೆ ಏನೋ ಬಿದ್ದಂಗ ಆಗುತ್ತದೆ. ಅಂಡ್ ಇವನು ನೋಡ್ತಾನೆ, ಈ ತರ ಒಂದು ಸನ್ ರೂಪ್ ಇರುತ್ತಲ್ಲ, ಕಾರ್ದು ವಿಂಡೋ ಇರುತ್ತಲ್ಲ, ಮೇಲ್ಗಡೆ ಗ್ಲಾಸ್ ಇರುತ್ತಲ್ಲ, ಅಲ್ಲಿ ನೋಡ್ತಾನೆ. ನೋಡಿದ್ರೆ ಮೂಳೆ ಪೀಸ್ಗಳೆಲ್ಲ ಬಿದ್ದಿರ್ತವೆ ಅಲ್ಲೇ. ಅಂಡ್ ಅತ್ತ ಕಡೆಯಿಂದ ಒಂದು ಸೌಂಡ್ ಬರುತ್ತದೆ. ಓಯ್, ಯಾಕೋ ಯಾಕೋ ನನ್ನನ್ನ ಕರೆದಿದ್ದು? ಬಾ ಇವಾಗ ಹೊರಗಡೆ ಬಂದ್ ನೋಡು. ಬಾ ಅಂತ ಅಂದೆ, ಚಾಲೆಂಜ್ ಎಲ್ಲ ಹಾಕಿದೆಯಲ್ಲ. ಇವಾಗ ನಾನು ಬಂದಿದ್ದೀನಿ, ನಿನ್ ಕಾರ್ ಮೇಲೆ ಕುತ್ಕೊಂಡಿದ್ದೀನಿ. ನೋಡು ನನ್ನ ಕಡೆ, ಬಾ. ಏನ್ ಮಾಡ್ತೀಯ ನೀನ್ ನನಗೆ? ನೋಡಿ, ಇಲ್ಲೆಲ್ಲ ಮೂಳೆಗಳ ಪೀಸನ್ನ ಹಾಕಿದ್ದೀನಿ ಅಂತ ಆ ಮಹಿಳೆ ಅಂತಾಳೆ. ಅಂದ ತಕ್ಷಣ ಇವನು ಮೇಲ್ಗಡೆ ನೋಡ್ತಾನೆ. ನೋಡಿದ್ರೆ ಆಕೆಯ ಒಂದು ತಲೆಯ ಭಾಗ ಏನಿದೆಯಲ್ಲ ಗೈಸ್, ಈ ಮುಂದಿನ ಸ್ಕ್ರೀನ್ ಇರುತ್ತಲ್ಲ, ಸ್ಕ್ರೀನ್ ಅಂತೀವಿ ನೋಡಿ, ಈ ಮುಂದಿನ ಗ್ಲಾಸ್ ಇರುತ್ತಲ್ಲ, ಕಾರಿಂಗ್ ಸೈಡ್ ಫ್ರಂಟ್ ಗ್ಲಾಸ್, ಅಲ್ಲಿ ಆಕೆಯ ಫೇಸ್ ಅಂಡ್ ಹಿಂದ್ಗಡೆ ಆಕೆಯ ಕಾಲುಗಳು, ಹಿಂದ್ಗಡೆ ವಿಂಡೋ ಇರುತ್ತಲ್ಲ ಗೈಸ್, ಗ್ಲಾಸ್ ಇರುತ್ತಲ್ಲ, ಆಕೆಯ ಕಾಲು ಬ್ಯಾಕ್ ಸೈಡ್. ಸೊ ಆ ಥರ. ಸೊ ಅವಳು ಫುಲ್ ನಗ್ತಿರ್ತಾಳೆ, ಕಿಲ 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 ಅಂತ. ಬಾ ಹೊರಗಡೆ ಬಂದು ತೋರಿಸು ನಿನ್ ಪೌರುಷ, ಆದಿದ್ ಏನೇನೋ ಅಂತಿರ್ತಾಳೆ ಅವಳು. ಅಂದ ತಕ್ಷಣ ಇವನು ಭಯ ಆಗಿರ್ತಾನೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ಆ ಮಹಿಳೆ ಒಳಗಡೆ ಬಂದು ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಅವಳು ಮಹಿಳೆ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ, ಅವಳು ಒಂದು ಘೋಸ್ಟ್ ಹೆಂಡತಿ. ಸೊ ಅವಳು ಒಳಗಡೆ ಬಂದು ಏನ್ ಬೇಕಾದ್ರೂ ಮಾಡ್ಬೋದು, ಇವನ್ ಜೀವನ ತೆಗಿಬೋದು. ಬಟ್ ಅವಳು ಯಾಕೋ ಏನೋ ಗೊತ್ತಿಲ್ಲ, ಅವಳು ಒಳಗಡೆ ಬರ್ತಾ ಇಲ್ಲ. ಜಸ್ಟ್ ಇವನು ಹೊರಗಡೆ ಬಂದ್ರೆ ಇವನನ್ನು ಮುಗಿಸ್ಬೇಕಂತ ಕಾಯ್ತಾ ಇದ್ದಾಳೆ ಅವಳು. ಸೊ ಇವನಿಗೆ ಕಾಡಿಸ್ತಿರ್ತಾಳೆ, ತುಂಬಾ ಹೆದರಿಸ್ತಿರ್ತಾಳೆ ಅವಳು. ಅವನು ಇತ್ತ ಕಡೆ ನೋಡಿದ್ರೆ ಇತ್ತ ಕಡೆ ಬರ್ತಾಳೆ, ಅವನು ಇತ್ತ ಕಡೆ ನೋಡಿದ್ರೆ ಇತ್ತ ಕಡೆನೂ ಅವಳೆ, ಮುಂದ್ಗಡೆ ನೋಡಿದ್ರೆ ಅವಳೆ, ಹಿಂದ್ಗಡೆ ನೋಡಿದ್ರೆ ಅವಳೆ, ಮೇಲ್ಗಡೆನು ಅವಳೆ. ಎಲ್ಲಾ ಕಡೆ ಒಂಥರ ಸುತ್ತಾಡ್ತಿರ್ತಾಳೆ ಅವಳು, ಸ್ಪೀಡ್ನಲ್ಲಿ. ಇವನು ತುಂಬಾನೇ ಭಯ ಬಿದ್ದು ಬಿಡ್ತಾನೆ. ಭಯ ಬಿದ್ದು ಕಾರ್ನಲ್ಲೇನೆ ಕೂತಿರ್ತಾನೆ ಇವನು. ಅಷ್ಟರಲ್ಲಿ ಏನಾಗುತ್ತದೆ ಅಂದ್ರೆ ಗೈಸ್, ಮುಂದ್ಗಡೆಯಿಂದ ಒಂದು ಕಾರ್ ಬರುತ್ತದೆ, ಲೈಟ್ ಕಾಣುತ್ತದೆ. ಈ ಒಂದು ದೂರದಲ್ಲಿ ಕಾರ್ ಬರ್ತಿರ್ಬೇಕಾದ್ರೆ ಲೈಟಿಂಗ್ ಕಾಣುತ್ತಲ್ಲ. ಸೊ ಇವನು ಹೆಲ್ಪ್ ಕೇಳ್ಬೇಕಂತ ಕಾರ್ನ ಲಾಕ್ ತೆಗಿತಾನೆ, ಕಾರ್ ಡೋರ್ ಓಪನ್ ಮಾಡ್ತಾನೆ. ಓಪನ್ ಮಾಡಿದ್ರೆ ಕಾರ್ ಡೋರ್ ಜಾಮ್ ಆಗ್ಬಿಟ್ಟಿದೆ. ಸೊ ಇವನು ಹೆಲ್ಪ್ ಹೆಲ್ಪ್ ಅಂತಾನೆ, ಬಟ್ ಇವನ್ ಸೌಂಡು ಹೊರಗಡೆ ಹೋಗ್ತಾ ಇಲ್ಲ, ಆ ಒಂದು ಡೋರ್ ಓಪನ್ ಆಗ್ತಾ ಇಲ್ಲ, ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ಹೊರಗಡೆಯಿಂದ ಆ ಒಂದು ಎಂಟಿಟಿ ಜಾಮ್ ಮಾಡಿಬಿಟ್ಟಿದ್ದಾಳೆ, ಆ ಒಂದು ಮಹಿಳೆ. ಸೊ ಇವನು ಭಯ ಬೀಳ್ತಾನೆ, ಏನಿದು ಓಪನೇ ಆಗ್ತಾ ಇಲ್ಲಲ್ಲ ಅಂತ ಅಂದು ಇವನ್ ಮೈಯಿಂದ ಬೆವರೆಲ್ಲ ಇಳಿತಾ ಇರುತ್ತದೆ. ಅಂಡ್ ಆ ಕಾರ್ ಸೈ ಅಂತ ಇವನ್ ಮುಂದ್ಗಡೆಯಿಂದ ಪಾಸ್ ಆಗುತ್ತದೆ. ಸೊ ಪಾಸ್ ಆದ್ಮೇಲೆ ನೋಡ್ತೀನಿ, ಆ ಒಂದು ಡೋರ್ ಲಾಕ್ ಇದೆಯಲ್ಲ, ಟಕ್ ಅಂತ ಓಪನ್ ಆಗುತ್ತದೆ. ಇವಾಗ ಇವನು ಹೊರಗಡೆ ಹೋಗ್ಬೋದು, ಬಟ್ ಹೊರಗಡೆ ಹೋದ್ರೆ ಅವಳು ಇರ್ತಾಳೆ. ಸೊ ಮತ್ತೆ ಇವನು ಹೀಗೆ ಕುಂದಿರ್ತಾನೆ. ಮತ್ತೆ ಒಂದು ಕಾರ್ ಬರುತ್ತದೆ. ಬಂದಾಗ ಇವನು ಮತ್ತೆ ಡೋರ್ ಓಪನ್ ಮಾಡಲು ಹೋಗ್ತಾನೆ, ಮತ್ತೆ ಲಾಕ್ ಆಗುತ್ತದೆ ಗೈಸ್, ಅದು ಹೊರಗಡೆಯಿಂದ ಜಾಮ್ ಆಗುತ್ತದೆ. ಸೊ ಇವನು ಎಷ್ಟು ಓಪನ್ ಮಾಡಿದ್ರು ಆಗ್ತಾ ಇಲ್ಲ. ಹೀಗೆ ಗೈಸ್ ಒಂದ್ 4 ಗಾಡಿ ಬರ್ತವೆ. ಯಾವಾಗ ಆ ಕಡೆಯಿಂದ ಗಾಡಿ ಪಾಸ್ ಆಗ್ತವೋ ಅವಾಗ ಆ ಒಂದು ಡೋರ್ ಜಾಮ್ ಆಗುತ್ತದೆ. ಅಂಡ್ ಯಾವಾಗ ಈ ಒಂದು ಗಾಡಿ ಏನು ಪಾಸ್ ಆಗ್ತಾ ಇರೋದಿಲ್ಲಲೋ ಅವಾಗ ಆ ಲಾಕ್ ಓಪನ್ ಆಗ್ತಾ ಇರುತ್ತದೆ. ಇವನಿಗೆ ಒಂಥರ ಭಯ. ಅಂಡ್ ಇವನಿಗೆ ಕನ್ಫರ್ಮ್ ಆಗ್ಬಿಡುತ್ತದೆ ಏನಂದ್ರೆ, ನನ್ನ ಒಂದೇನಿದೆಯಲ್ಲ ಸಾವು ನನ್ ಮುಂದ್ಗಡೆನೆ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅವನಿಗೆ ಅನ್ಸುತ್ತದೆ. ಅಂದ್ರೆ ಅದು ಕಾಣ್ತಾ ಇರುತ್ತದೆ, ನನ್ ಸಾವು ನನ್ ಮುಂದ್ಗಡೆನೆ ಕುಣಿತಾ ಇದೆ ನೋಡು ಅಂತ. ಆ ತರ ಅವಳೆಲ್ಲ ಮಾಡ್ತಿರ್ತಾಳೆ, ಅತ್ತ ಕಡೆ ಇತ್ತ ಕಡೆ ಎಲ್ಲ. ಸೊ ಇವನು ಲಾಸ್ಟಿಗೆ ಕೈ ಮುಗಿತಾನೆ. ಕೈ ಮುಗಿದು ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಹೇ ಗಣಪತಿ ಬಪ್ಪ, ನೋಡು ನಮ್ಮ ಮನೆಯಲ್ಲಿ ಎಲ್ಲರೂ ನಿನ್ನ ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಗಣಪತಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಬಟ್ ನಾನು ದೇವರಲ್ಲೂ ನಂಬೋದಿಲ್ಲ, ದೆವ್ವಲ್ಲೂ ನಂಬೋದಿಲ್ಲ. ಸೊ ದೆವ್ವ ಏನೋ ಕಂಡುಬಿಟ್ಟಿದೆ ನನಗೆ. ನೋಡು ಇವಾಗ ನೀನೇ ಬಂದು ಕಾಪಾಡಬೇಕು. ನಾನು ಒಬ್ಬ ನಾಸ್ತಿಕ ಮನುಷ್ಯ, ನಾನು ಯಾವುದನ್ನು ನಂಬ್ತಾ ಇರಲಿಲ್ಲ. ಸೊ ನನ್ನ ಮನೆಯವರು ಏನಾದರೂ ನಿನಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದೇ ನಿಜ ಆಗಿದ್ರೆ ನನ್ನನ್ನ ಇಲ್ಲಿಂದ ಪಾರು ಮಾಡು ಅಂತ ಅವನು ದೇವರಲ್ಲಿ ಬೇಡ್ಕೋತಾನೆ. ದೇವರ ಮಂತ್ರವನ್ನ ಅನ್ನಲು ಸ್ಟಾರ್ಟ್ ಮಾಡ್ತಾನೆ. ಸೊ ಹೀಗೆಲ್ಲ ಅಂತಿರ್ಬೇಕಾದ್ರೆ ಸ್ವಲ್ಪ ಸಮಯದಲ್ಲೇ ಅವ್ರ ಮನೆಯವರ ಪುಣ್ಯ ಇತ್ತೋ ಏನೋ ಗೊತ್ತಿಲ್ಲ, ಒಬ್ಬ ದೊಡ್ಡ ವ್ಯಕ್ತಿ, ಅಂದ್ರೆ ದಪ್ಪ ವ್ಯಕ್ತಿ, ಒಂದು ಕೈಯಲ್ಲಿ ಕಟ್ಟಿಗೆ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವನು ಕೇಸರಿ ಒಂದು ಧೋತಿಯನ್ನ ಹಾಕಿದ್ದಾನೆ, ಜನೆವಾರ ಇದೆ ಗೈಸ್. ಅಂಡ್ ಕಾಣಲು ತುಂಬಾ ಬೆಳ್ಳಗೆ ಬ್ರಾಹ್ಮಣ ವ್ಯಕ್ತಿಯಂತೆ ಕಾಣ್ತಾ ಇರ್ತಾನೆ. ಹೊಟ್ಟೆ ಮಾತ್ರ ತುಂಬಾ ದೊಡ್ಡದಿರುತ್ತದೆ. ಸೊ ದೇವ್ರ ಇವನ್ ಮಾತು ಕೇಳಿಸ್ಕೊಂಡ ಅಂತ ಅನ್ಸುತ್ತದೆ. ಸೊ ಆ ವ್ಯಕ್ತಿ ಇವನ್ ಕಡೆನೆ ಬರ್ತಾನೆ. ಬಂದು ಇವನು ನೋಡ್ತಾನೆ. ನೋಡಿದ್ರೆ ಇವನಿಗೆ ಅನ್ಸುತ್ತದೆ, ಮೇಲೆ ಒಂದು ಟೆನ್ಷನ್ ಕೂತಿದ್ರೆ ಎದುರುಗಡೆ ಒಂದು ಟೆನ್ಷನ್ ಬರ್ತಾ ಇದೆಯಲ್ಲಪ್ಪ, ಏನ್ ಮಾಡೋದು ಅಂತ ಅನ್ನೋ ಅಷ್ಟರಲ್ಲಿ ಆ ವ್ಯಕ್ತಿ ತುಂಬಾ ಸ್ಮೈಲ್ ಆಗಿ ಸ್ಟೈಲ್ ಆಗಿ ಬಂದು
ಕಾರ್ನ ಡೋರ್ ಓಪನ್ ಮಾಡ್ತಾನೆ. ಇಷ್ಟೊತ್ತು ಆ ಒಂದು ಕಾರ್ ಡೋರ್ ಲಾಕ್ ಆಗಿತ್ತು, ಜಾಮ್ ಆಗಿತ್ತು. ಅಚಾನಕ್ ಈ ವ್ಯಕ್ತಿ ಬಂದ ಕೂಡಲೇ ಓಪನ್ ಆಗ್ಬಿಡುತ್ತದೆ. ಆ್ಯಂಡ್ ಇವನು ಭಯ ಬೀಳ್ತಾನೆ. ಇವನು ಯಾರು ಏನು, ಹೊರಗಡೆ ಹೇಗೆ ಹೋಗೋದು, ಕೈಯಲ್ಲಿ ನೋಡಿದ್ರೆ ಕಟ್ಟಿಗೆ ಇದೆ, ಅಂದರೆ ಕೋಲಿದೆ ಒಂದು ಅಂತ ಅಂದಾಗ ಆ ವ್ಯಕ್ತಿ ಅಂತಾನೆ, ಬಾಪಾ ಬಾ ಕೆಳಗಡೆ ಬಾ, ನಿನ್ನ ಒಂದು ಕಾರ್ ಚಾವಿ ತಗೋ, ಕಾರ್ ಆನ್ ಮಾಡ್ಕೊಂಡು ಹೋಗು ಇಲ್ಲಿಂದ ಅಂತ ಅಂದಾಗ ಇವನಿಗೆ ಅನ್ಸುತ್ತದೆ, ಹೋ ಮೋಸ್ಟ್ಲಿ ಇವನಿಗೂ ಆ ಒಂದು ಘೋಸ್ಟ್ ಕಾಣ್ತಾ ಇದೆ, ಆ ಒಂದು ಕುರುಪಿ ಮಹಿಳೆ ಕಾಣ್ತಾ ಇದ್ದಾಳೆ ಅಂತ ಅಂದು ಇವನು ಹೀಗೆ ಹೊರಗಡೆ ಬಂದು ಆತ ಕಡೆ ಈತ ಕಡೆ ಎಲ್ಲ ಕಡೆ ನೋಡ್ತಾನೆ. ಇವನು ಕಾರ್ನಿಂದ ಇಳಿದು ಆ ಒಂದು ದೆವ್ವ ಕಾಣ್ತಾ ಇದೆಯೋ ಏನೋ ಅಂತ. ಸೊ ಇವನು ಹೀಗೆ ನೋಡ್ತಿರ್ಬೇಕಾದ್ರೆ ಇವನು ಕೇಳ್ತಾನೆ, ಈ ಒಂದು ಬಲರಾಮ, ಎಲ್ಲಿ ಹೋಯ್ತು ಆ ಒಂದು ಘೋಸ್ಟ್ ದೆವ್ವ ಮಹಿಳೆ ಅಂತ ಅಂದಾಗ ಈ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನಂತಾನೆ, ಕೈಯಲ್ಲಿ ನೋಡಿದೆಯಾ ಈ ಕಟ್ಟಿಗೆಯನ್ನ ನೋಡಿದ್ರೆ ಎಲ್ಲ ದುಷ್ಟಶಕ್ತಿಗಳು ಓಡ್ ಹೋಗ್ತವೆ ಅಂತ ಅಂದು, ತಗೋ ಆ ಒಂದು ಚಾವಿ ತಗೊಂಡು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿಲ್ಲಿಂದ ಅಂತ ಅಂದಾಗ ಈ ಒಂದು ಬಲರಾಮ ಅಂತಾನೆ, ನೀವು ನನ್ನ ಜೀವವನ್ನು ಉಳಿಸಿದ್ದೀರಿ, ಬನ್ನಿ ನಿಮಗೂ ನಾನು ಡ್ರಾಪ್ ಕೊಡ್ತೀನಿ ಅಂತ ಅಂದಾಗ ಆ ವ್ಯಕ್ತಿ ಅಂತಾನೆ, ಇಲ್ಲ ಇಲ್ಲ, ಮುಂದ್ಗಡೆನೇ ನನ್ನ ಮನೆ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ನಡ್ಕೊಂತ ಆರಾಮಾಗಿ, ಜಸ್ಟ್ ನಾನು ಇಲ್ಲಿಂದ ಪಾಸ್ ಆಗ್ತಾ ಇದೆ, ನಿನ್ನನ್ನು ಸಂಕಷ್ಟದಲ್ಲಿ ನೋಡಿ ನಾನು ನಿನ್ನನ್ನು ಕಾಪಾಡೋಕೆ ಬಂದಿದ್ದು ಅಂತ ಹೇಳ್ತಾನೆ. ಹೇಳಿ ಅವನು ಹೋಗ್ತಿರ್ಬೇಕಾದ್ರೆ ಬಲರಾಮ ಅಂತಾನೆ, ನೋಡಿ ನೀವು ನನ್ನ ಜೀವವನ್ನು ಕಾಪಾಡಿದ್ದೀರಾ, ನಾನು ನಿಮಗೋಸ್ಕರ ಇಷ್ಟಾದರೂ ಮಾಡ್ಬೋದು, ನಾನು ಇದೇ ರೂಟ್ನಲ್ಲಿ ಮುಂದ್ಗಡೆಯಿಂದಾನೇ ಹೋಗ್ತಾ ಇದ್ದೀನಿ, ಪ್ಲೀಸ್ ಬನ್ನಿ, ಬೇಡ ಅನ್ಬೇಡಿ ಅಂತ ಕೇಳ್ತಾನೆ. ಕೇಳ್ಕೊಂಡಾಗ ಆ ಒಂದು ಬ್ರಾಹ್ಮಣ ವ್ಯಕ್ತಿ ಇವನ್ ಪಕ್ಕದಲ್ಲಿ ಬಂದ್ ಕೂತ್ಕೊಂಡ್ರೆ ಗೈಸ್ ಹೇಳ್ತೀನಿ ನಾನು ನಿಮ್ಗೆ, ಆ ಒಂದು ಕಾರ್ ತುಂಬಾ ಸುಗಂಧಿತ ಪರಿಮಳ, ಒಂದು ಚಂದನದ ವಾಸನೆ ಎಲ್ಲ ಬಂದ್ಬಿಡುತ್ತದೆ. ಏನೋ ಒಂದು ಸ್ವರ್ಗದಲ್ಲಿದ್ದೀನಿ ಏನೋ ಅನ್ನುವ ಭಾವನೆ ವ್ಯಕ್ತವಾಗಿರುತ್ತದೆ ಅಲ್ಲಿ, ಆ ತರ ಆಗ್ತಾ ಇರುತ್ತದೆ ಸೀನ್. ಸೊ ಇವನು ಕಾರ್ ಡ್ರೈವ್ ಮಾಡಿ ಕೇಳ್ತಾನೆ, ಎಲ್ಲಿಗೆ ಹೋಗ್ಬೇಕು ನೀವು ಅಂತ, ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನ ಅಂತ ಕೇಳ್ತಾನೆ ಬಲರಾಮ. ಅಂದಾಗ ಇಲ್ಲೇ ಮುಂದ್ಗಡೆ ಒಂದು ಗಣಪತಿ ಮಂಟಪ ಇದೆ, ಅಲ್ಲಿಗೆ ನನ್ನ ಇಳಿಸ್ಬಿಡು ನೀನು ಅಂತ ಅಂತಾನೆ. ಅಂದಾಗ ಆಯ್ತು ಅಂತ ಇವನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ಒಂದು ಕಾರ್ ಸ್ಟಾಪ್ ಆಗುತ್ತದೆ. ಸ್ಟಾಪ್ ಆದಾಗ ಆ ವ್ಯಕ್ತಿ ಕೆಳಗಿಳಿದು ಅಂತಾನೆ, ನೋಡು ಇಲ್ಲಿವರೆಗೆ ಬಂದಿದ್ಯಾ, ಈ ಒಂದು ಪ್ರಸಾದ ಇರುತ್ತಲ್ಲ ಗಣಪನ್ ಪ್ರಸಾದ, ಅದನ್ನ ತಿನ್ಕೊಂಡು ನೀನು ಮನೆ ಕಡೆ ಹೋಗು ಅಂತ ಅಂದಾಗ ಆ ಒಂದು ಬಲರಾಮ ಅಂತಾನೆ, ಹ್ಞೂ ಆಯ್ತು ಮಹಾರಾಜರೇ, ನೀವು ಇಲ್ಲೇ ನಿಂತ್ಕೊಳ್ಳಿ, ನಾನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ, ಬಂದು ಇಬ್ರು ಪ್ರಸಾದ ತಿನ್ನೋಣ ಅಂತ ಹೇಳ್ತಾನೆ ಅವನು. ಅಂದಾಗ ಆಯ್ತು ಅಂತ ಇವಾಗ ಏನಂದ್ರೆ ಇವನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾನೆ. ಬಂದ್ರೆ ಆ ವ್ಯಕ್ತಿ ಇಲ್ಲ. ಸೊ ಇವನು ಮುಂದ್ಗಡೆ ಹೋಗ್ತಾನೆ. ಹೋಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೇಳ್ತಾನೆ, ಒಂದ್ 4-5 ಜನ ಕೂತಿರ್ತಾರೆ ಅಲ್ಲಿ ಪ್ರಸಾದನ ಹಿಡ್ಕೊಂಡು. ಸೊ ಅವ್ರಿಗೆ ಕೇಳ್ತಾನೆ, ಹೀಗೆ ದಪ್ಪನೆ ವ್ಯಕ್ತಿ ಹೊಟ್ಟೆ ಮುಂದ್ಗಡೆ ಬಂದಿತ್ತು, ಕೇಸರಿ ಧೋತಿ ಹಾಕಿದ್ರು ಅಂಡ್ ಕೊರಳಲ್ಲಿ ಜನೇವಾರ, ಸೊ ಬ್ರಾಹ್ಮಣರಂತೆ ಕಾಣ್ತಾ ಇದ್ರು, ಕೈಯಲ್ಲಿ ಒಂದು ಕೋಲು, ಆ ವ್ಯಕ್ತಿನ ನೀವು ನೋಡಿದ್ದೀರಾ ಅಂತ ಅಂದಾಗ ಅವರು ಇಲ್ಲ ಅಂತಾರೆ. ಇಲ್ಲ ಅಂದು ಅವ್ರು ಅಂತಾರೆ, ನೋಡಲ್ಲಿ ಮುಂದ್ಗಡೆ ಪ್ರಸಾದ ಇದೆ, ಅದನ್ನ ತಿನ್ಕೊಂಡು ಸುಮ್ಮನೆ ಹೋಗಂತಾರೆ ಅವರು. ಆಯ್ತು ಅಂತ ಇವನು ಇವಾಗ ಗಾಯ್ಸ್ ಪ್ರಸಾದ ತಿಂತಾನೆ. ಇವನು ಪ್ರಸಾದ ತಿಂದು ಅಂತಾನೆ, ನಾನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ಆಯ್ತು ಲಾಸ್ಟ್ ಇವಾಗ ಗಣಪನ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇವನು ಆ ಮಂಟಪದ ಹತ್ರ ಬಂದು ನೋಡಿದ್ರೆ ಇವನಿಗೆ ಶಾಕ್. ಏನಂದ್ರೆ ಅದೇ ಒಂದು ಕೇಸರಿ ಕಲರ್ ಧೋತಿ, ಸೇಮ್ ಫೇಸ್ ಕಟ್, ಕೊರಳಲ್ಲಿ ಜನೇವಾರ, ಕೈಯಲ್ಲಿ ಖಟ್ಗೆ, ಅಂದ್ರೆ ಆ ಮಂಟಪದ ಥೀಮ್ ಏನಿತ್ತಲ್ಲ ಗೈಸ್, ಅದು ಸೇಮ್ ಇವನಿಗೆ ಯಾವ ವ್ಯಕ್ತಿ ಕಾಪಾಡಲು ಬಂದಿದ್ದಲ್ಲ ಅದೇ ತರ ಸೇಮ್ ಇತ್ತು, ಅದರದೆಲ್ಲ ಪೋಷಾಕೆಲ್ಲ. ಸೊ ನೋಡಿ ಇವನು ಸೈಲೆಂಟ್. ಅಂಡ್ ಇವನು ಮತ್ತೆ ಸ್ವಲ್ಪ ಮುಂದ್ಗಡೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಈ ಒಂದು ಬ್ರಾಹ್ಮಣ ವ್ಯಕ್ತಿಯನ್ನು ಕಾರ್ನಲ್ಲಿ ಕೂತ್ಕೊಂಡಿದ್ದಲ್ಲ ಬಂದು, ಅವಾಗೇನ ಒಂದು ಚಂದನದ ವಾಸನೆ, ಸುಗಂಧಿತ ವಾಸನೆ ಬರ್ತಾ ಇತ್ತಲ್ಲ, ಅದೇ ಸೇಮ್ ವಾಸನೆ. ಸೊ ಇವನು ಸೈಲೆಂಟ್ ಆಗಿ ಅತ್ತ ಕಡೆ ಇತ್ತ ಕಡೆ ನೋಡ್ತಾನೆ. ಇವಾಗ ನಾನು ಏನಾದ್ರೂ ಯಾರಿಗಾದ್ರೂ ಹೇಳಿದ್ರೆ ನನ್ನ ಜೊತೆ ಹೀಗಾಯ್ತು ಅಂತ ಅಂದ್ರೆ ಯಾರು ನಂಬೋದಿಲ್ಲ ಅಂತ ಇವನು ಕಣ್ಣಲ್ಲಿ ದಳ ದಳ ಕಣ್ಣೀರು ಬರುತ್ತದೆ. ಅಂಡ್ ಅಂತಾನೆ, ಹೇ ಭಗವಂತ ಸಂಕಷ್ಟಹಾರ, ನನ್ನನ್ನ ನೀನು ಅಂದ್ರೆ ನನ್ನಂತ ಒಂದು ನಾಸ್ತಿಕನನ್ನ ಕಾಪಾಡೋಕೆ ನೀನ್ ಬಂದ್ಬಿಟ್ಟೆ ಅಲ್ಲ, ನೀನು ಎಷ್ಟು ದೊಡ್ಡ ಕರುಣಾಮಯಿ ಅಂತ ದೇವರಿಗೆ ಒಂದು ತಲೆಬಾಗಿ ನಮಸ್ಕರಿಸಿ ಅಲ್ಲೇ ಅವನು ಸಂಕಲ್ಪ ಮಾಡ್ತಾನೆ, ಇನ್ನು ಮುಂದೆ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಅಂದ್ರೆ ಈ ಒಂದು ಹಬ್ಬಗಳ ದಿನಗಳಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ, ನಾನು ನಿನ್ನ ಒಂದು ಪಾಲನೆಯನ್ನ ಮಾಡ್ತೀನಿ ಅಂತ. ಸೊ ಈ ತರದ ಒಂದು ಸಿನಾರಿಯೋ ಇಲ್ಲಿ ಕ್ರಿಯೇಟ್ ಆಗುತ್ತದೆ. ಅಂಡ್ ಇವನು ಆತ ತುಂಬಾ ಭಕ್ತಿಯಿಂದ, ಒಂದು ಧನ್ಯತೆಯ ಭಾವದಿಂದ ಮನೆಗೆ ಬರ್ತಾನೆ. ಬಂದು ತಕ್ಷಣನೇ ಇವಾಗ ಮನೆಯಲ್ಲಿ ಸಹ ಆರತಿಯ ಟೈಮ್ ಆಗಿರುತ್ತದೆ ಗೈಸ್, ಅಂದ್ರೆ ಮಲಗುವಾಗ ಒಮ್ಮೆ ಆರತಿ ಮಾಡ್ತಿರ್ತಾರೆ. ಸೊ
ಅವಾಗ ಆ ಒಂದು ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೇಳ್ತಾರೆ ಇವನಿಗೆ, ಏನಾಯ್ತು ನೀನು ಇಷ್ಟು ಲೇಟಾಗಿ ಬಂದ್ಬಿಟ್ಟಿದೆಯಲ್ಲ, ಎಷ್ಟು ಕಾಲ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದಾಗ ಅವನಂತಾನೆ, ನನ್ನ ಜೊತೆ ಹೀಗೆ ಆಯಿತು ಅಂದಾಗ ಮನೆಯವರೆಲ್ಲ ಸಹ ದಂಗಾಗಿಬಿಡ್ತಾರೆ. ಸೊ ಆವಾಗಿನಿಂದ ಇವರು ಇನ್ನಷ್ಟು ಗಣಪತಿಯನ್ನ ಪೂಜಿಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ್ಯಂಡ್ ಶ್ರದ್ಧೆ ಭಕ್ತಿಯಿಂದ ಇರ್ತಿರ್ತಾರೆ ಗೈಸ್. ಇದು ಇವತ್ತಿನ ಒಂದು ಹಾರರ್ ಸ್ಟೋರಿ ಆ್ಯಂಡ್ ಇದರದ್ದು ಮೊರಾಲ್ ಆಫ್ ದ ಸ್ಟೋರಿ ಏನಂದ್ರೆ ಗೈಸ್, ನೋಡಿ ಈ ಒಂದು ದೇವರ ಭಕ್ತಿಯನ್ನ ಮಾಡೋರಿಗೆ ಈ ಒಂದು ದೇವರು ಕಾಣುತ್ತಾನೋ ಇಲ್ಲೋ ಗೊತ್ತಿಲ್ಲ ಗೈಸ್. ಬಟ್ ನಾಸ್ತಿಕರಿಗೆ ಒಂದಿಲ್ಲ ಒಂದು ಟೈಮ್ ದೆವ್ವ ಮತ್ತು ದೇವರು ಎಟ್ ಎ ಟೈಮ್ ಕಾಣ್ತವೆ ಗೈಸ್. ಹೌದಲ್ವಾ ಗೈಸ್? ಜಸ್ಟ್ ಜೋಕಿಂಗ್ ಗೈಸ್, ಜೋಕ್ ಮಾಡ್ತಾ ಇದ್ದೀನಿ ನಾನು. ಸೊ ಏನಂದ್ರೆ ಇವಾಗ ನಾನು ಹೇಳೋದು, ನಾವು ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ದೇವರು ನಿಜವಾಗಿ ಬರಬೇಕಂತ ಇಲ್ಲ, ಯಾವುದೋ ರೂಪದಲ್ಲಿ ನಮ್ಮನ್ನ ಬಂದು ಕಾಪಾಡ್ತಾರೆ ಅಂತ ಹೇಳ್ತೀನಿ ಗೈಸ್. ಈ ಒಂದು ಮೊರಾಲ್ ಆಫ್ ದ ಸ್ಟೋರಿ ಗೈಸ್. ಯಾಕಂದ್ರೆ ನಾನು ಇದನ್ನ ತುಂಬಾನೇ ನಂಬ್ತೀನಿ. ನನ್ನ ಹತ್ರ 2-3 ಇನ್ಸಿಡೆಂಟ್ ಇದಾವೆ ಗೈಸ್ ಇಂಥದ್ದು. ಒಂದನೇದು ಗೈಸ್, ನಾನು ನಿಮಗೆ ಆಲ್ರೆಡಿ ಹಿಂದಿನ ಸ್ಟೋರಿಯಲ್ಲಿ ಹೇಳ್ಬಿಟ್ಟಿದ್ದೀನಿ, ಈ ಒಂದು ನಿಧಿವನ ರಾಧಾಕೃಷ್ಣರ ಸ್ಟೋರಿಯಲ್ಲಿ ಹೇಗೆ ನನ್ನನ್ನು ಕೃಷ್ಣ ಕಾಪಾಡಿದ್ರು ಅಂತ ಒಂದು ಹಾವು ನನ್ನ ಕಚ್ಚಬೇಕಾದ ಟೈಮ್ದಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಈ ಒಂದು ಇದಕ್ಕೆ ಹೋಗಿದ್ದೆ ಗೈಸ್, ಏನಂತೀವಿ ನಾವು, ವೈಷ್ಣವ ಮಾತಾ ದೇವಿ ಟೆಂಪಲ್. ನಾನು ದಾರಿ ತಪ್ಕೊಂಡ್ಬಿಟ್ಟಿದೆ ಗೈಸ್. ನನ್ನ ಫ್ಯಾಮಿಲಿಯಲ್ಲಿ 15 ಜನ ಮೆಂಬರ್ಸ್ ಆ್ಯಂಡ್ ನಾನು ಒಬ್ಬನೇ ದಾರಿ ತಪ್ಪಿಬಿಟ್ಟಿದೆ. ಸೊ ನಾನು ಲಾಸ್ಟ್ಗೆ ಅವರಲ್ಲಿ ಕೂಡ್ತೀನಲ್ಲ, ಅದೇ ಒಂದು ರೋಚಕವಾದ ವಿಚಾರ, ದೇವಿಯೇ ನನ್ನನ್ನು ಅಲ್ಲಿಗೆ ಹೋಗಿ ಮುಟ್ಸಿದ್ಲು. ಆ್ಯಂಡ್ ವಿತ್ ಪ್ರೂಫ್ ಗೈಸ್ ನನ್ನ ಹತ್ರ ಇದು ಇದೆ. ಸೊ ಅದನ್ನು ಯಾವತ್ತಾದರೂ ನಾನು ಹೇಳ್ತೀನಿ, ಇಲ್ಲಾಂದರೆ ವಿಡಿಯೋ ಲೆಂತ್ ತುಂಬ ದೊಡ್ಡದಾಗುತ್ತದೆ. ಸೊ ಇಂತಹ ಒಂದು ಏನಂತೀವಲ್ಲ, ಚಮತ್ಕಾರ ವಿಸ್ಮಯಗಳು ಆಗ್ತಿರ್ತವೆ. ಬಟ್ ಏನಂದರೆ ನಾವು ಪಾಸಿಟಿವಿಟಿಯಿಂದ ಅದನ್ನು ನೋಡಬೇಕಾಗುತ್ತದೆ. ಸೊ ನಾರ್ಮಲ್ ಕಣ್ಣುಗಳಿಂದ ನೋಡಿದರೆ ಏನೂ ಅನಿಸೋದಿಲ್ಲ. ಬಟ್ ಯಾವಾಗ ನಾವು ಒಂದು ಧನ್ಯತೆಯ ಮತ್ತು ನಮ್ಮನ್ನು ಕಾಪಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಅವನನ್ನು ನಾವು ತುಂಬ ಒಂದು ಪೂಜ್ಯನೀಯ ಭಾವದಿಂದ ನೋಡಿದಾಗ ನಮಗೆ ತಿಳಿಯುತ್ತದೆ ಯಾರು ಬಂದು ಕಾಪಾಡಿದ್ದು ಅಂತ. ಸೊ ನಾವು ಹಾಗೆ ಯಾರೋ ಕಾಪಾಡಿದ್ರು, ಏನೋ ಆಯಿತು, ಇದು ಒಂದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಏನೇನೋ ಆಯಿತು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮನ್ನು ಕಾಪಾಡಿದ್ದು ಯಾರು, ಹೇಗೆ ಚಮತ್ಕಾರ ಆಯಿತು ಅಂತ. ಜಸ್ಟ್ ಅದು ಒಂದು ನಾರ್ಮಲ್ ಡೇ ಆಗಿ ಹೊರಟು ಹೋಗಿರುತ್ತೆ ಎಷ್ಟೋ ಜನರ ಜೀವನದಲ್ಲಿ. ಬಟ್ ಯಾರು ಇವಾಗ ಈ ಒಂದು ಇದನ್ನು ನಂಬ್ಕೊಂಡಿರ್ತಾರೋ ಅಥವಾ ತುಂಬ ಡೀಪ್ ಥಿಂಕ್ ಮಾಡ್ತಾರೋ ಅವ್ರಿಗೆ ಗೊತ್ತಾಗುತ್ತದೆ ದೇವ್ರು ಹೇಗೆ ಕಾಪಾಡ್ತಾನೆ, ಹೇಗೆ ಅವನ ಲೀಲೆಗಳು ನಡೆಯುತ್ತವೆ ಅಂತ ಗೈಸ್. ಸೊ ನಮ್ಮ ಧರ್ಮದಲ್ಲಿ ನಡಿಬೇಕಂತ ಇಲ್ಲ, ಅಂದರೆ ಪ್ರತಿಯೊಂದು ಧರ್ಮದಲ್ಲಿ ಇಂಥ ವಿಸ್ಮಯಗಳು ನಡೀತಿರ್ತವೆ. ಬಟ್ ಏನಂದರೆ ನಂಬಿಕೆ ಅನ್ನೋದು ಮುಖ್ಯ ಆ್ಯಂಡ್ ಪಾಸಿಟಿವಿಟಿ ಈಸ್ ಇಂಪಾರ್ಟೆಂಟ್ ಗೈಸ್. ಅಂದರೆ ಅದೊಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತದೆ ಅಂತ ಹೇಳ್ತಾ, ಆ್ಯಂಡ್ ಗೈಸ್ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಗಣೇಶ ಹಬ್ಬವನ್ನು ತುಂಬ ಸುಂದರ ಚೊಕ್ಕವಾಗಿ ಆಚರಿಸಿ ಆ್ಯಂಡ್ ಯಾವುದೇ ಥರ ಒಂದು ಪಟಾಕಿಗಳನ್ನು ಹೊಡೆಯಿರಿ ಪಟಾಕಿಗಳು, ಅದೊಂದು ಸಂಭ್ರಮಾಚರಣೆ ವಿಷಯವೇ. ಬಟ್ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಗಾಯ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಗಾಯ್ಸ್.